ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಡಿಸೆಂಬರ್ 31 ನೈಟ್ 12 o'clockಗೆ ನನ್ನ ಮಗಳು ಕೇಕ್ ಬೇಕು, ನ್ಯೂ ಇಯರ್ಗೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿದ್ಲು. ನಾನು, ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡ್ ಮೂವರು ಸೇರಿಕೊಂಡು ಮನೆಯಲ್ಲೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಮನೆಯಲ್ಲಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಜನವರಿ 1 ಮಾರ್ನಿಂಗ್ ವ್ಲಾಗು. ಬೆಳಗ್ಗೆ ಎದ್ದ ತಕ್ಷಣ ನಾನು ತಿಂಡಿಗೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ನೈಟೇ ಪಾತ್ರೆಗಳೆಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿಟ್ಟಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಪಲಾವ್ ಮಾಡೋಣ ಅಂತ ಹೇಳಿ ನೈಟ್ ಮಲಗುವಾಗ ಬಟಾಣಿ ನೆನೆಸಿಟ್ಟಿದ್ದೆ. ಇವತ್ತು ಜನವರಿ 1 ಆಗಿರೋದ್ರಿಂದ ನನ್ನ ಮಗಳಿಗೆ ನ್ಯೂ ಇಯರ್ ಅಂತ ಹಾಲಿಡೇ ಕೊಟ್ಟಿದ್ರು. ಅವಳು ಮಲಗಿದ್ಲು, ಇನ್ನೂ ಎದ್ದಿರ್ಲಿಲ್ಲ. ನಮ್ಮ ಹಸ್ಬೆಂಡ್ಗೆ ಬೆಳಗ್ಗೆ 7 ಗಂಟೆ ಕೆಲ್ಸಕ್ಕೆ ಹೋಗೋದ್ರಿಂದ 6:30ಗೆಲ್ಲ ಬಾಕ್ಸ್ ರೆಡಿ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಮೊದಲಿಗೆ ಈರುಳ್ಳಿ, ಕ್ಯಾರೆಟು, ಬೀನ್ಸ್, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿಟ್ಕೊಂಡು ಟೊಮ್ಯಾಟೊ ಕಟ್ ಮಾಡ್ಕೊಂಡಿರಲಿಲ್ಲ, ಟೊಮ್ಯಾಟೊ ಕಟ್ ಮಾಡ್ಕೋತಾ ಇದ್ದೀನಿ. ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೆ, ಎಣ್ಣೆ ಕಾದಿತ್ತು. ಅದಕ್ಕೆ ನಾನಿಲ್ಲಿ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ, ಪಲಾವ್ ಎಲೆ ಹಾಕೊಂಡು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಒಂದು ಅರ್ಧ ಫ್ರೈ ಆದ್ಮೇಲೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಜೊತೆಗೆ ಬಟಾಣಿ, ಟೊಮ್ಯಾಟೊ ಎಲ್ಲ ಒಂದೇ ಸಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರಕಾರಿನ ಒಂದು ಅರ್ಧ ಬೇಯಿಸ್ಕೊತೀನಿ. ಎಣ್ಣೆನಲ್ಲೇ ಬೇಯಿಸ್ಕೊಂಡಾದ್ಮೇಲೆ ನಾನು ರುಬ್ಬಿಟ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಿಲ್ಲ, ಆ ಪೇಸ್ಟ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ತರಕಾರಿ ಜೊತೆ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ತರಕಾರಿ ಪಲಾವ್ಗೆ ನಾನಿಲ್ಲಿ 2 ಲೋಟ ಅಕ್ಕಿನ ತೊಳೆದು ಒಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿ ಅಕ್ಕಿನೇ ತಗೊಂಡಿದ್ದೀನಿ. ಬಾಸ್ಮತಿ ಅಕ್ಕಿ ಇದ್ರೆ ಬಾಸ್ಮತಿ ಅಕ್ಕಿನಲ್ಲೂ ಸಹ ನಾವು ಪಲಾವ್ನ ಮಾಡ್ಕೋಬಹುದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿನ ಒಂದು 5 ನಿಮಿಷ ನೆನೆಸೋದ್ರಿಂದ ಅನ್ನ ಉದ್ರುದ್ರಾಗುತ್ತೆ. ತರಕಾರಿನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಿಲ್ಲ, ಅದ್ರ ಜೊತೆ ಮಸಾಲೆ ರುಬ್ಬಿದ್ದು ಹಾಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕೋತಾ ಇದ್ದೀನಿ. ಅಕ್ಕಿ ಹಾಕೊಂಡು ಇಲ್ಲಿ ನಾನು ಖಾರಕ್ಕೆ 1 ಸ್ಪೂನ್ ಅಷ್ಟು ಖಾರದ ಪುಡಿ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ಅಷ್ಟು ನೀರನ್ನ ಮೊದಲೇ ಕಾಯಿಸಿಟ್ಕೊಂಡಿದ್ದೀನಿ. ಕಾಯಿಸಿಟ್ಟಿರೋ ನೀರು ಹಾಕಿರೋದ್ರಿಂದ ರೈಸು ಬೇಗ ಆಗುತ್ತೆ. ಬಿಸಿ ನೀರು ಹಾಕೋದ್ರಿಂದ ನಾವು ಮೊದಲೇ ಕಾಯಿಸಿಟ್ಕೊಂಡ್ಬಿಟ್ರೆ ಟಿಫನ್ ಬೆಳಗ್ಗೆ ಹೊತ್ತು ಲೇಟ್ ಆಗುತ್ತೆ ಅನ್ನೋ ಟೆನ್ಷನ್ ಇರಲ್ಲ. ಬಿಸಿ ನೀರು ಹಾಕೊಳ್ಳೋದ್ರಿಂದ ಬೇಗನೂ ಸಹ ಟಿಫನ್ ರೆಡಿ ಆಗ್ಬಿಡುತ್ತೆ. ಸೊ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ವಿಶಿಲ್ ಹಾಕಿ 1 ವಿಶಿಲ್ ಕೂಗಿಸ್ಕೊತಾ ಇದ್ದೀನಿ. ಒಂದು ವಿಶಿಲ್ ಕೂಗಿದ್ರೆ ಸಾಕು, ತರಕಾರಿ ಪಲಾವ್ ರೆಡಿ ಆಗುತ್ತೆ. ಅದು ಪ್ರೆಷರ್ ಹೋಗೋವರೆಗೂ ನಾವು ಹಾಗೆ ಬಿಡಬೇಕು. ನಾವು ತಕ್ಷಣ ಕುಕ್ಕರ್ ಕ್ಯಾಪ್ನ ಲಿಡ್ನ ಓಪನ್ ಮಾಡಿದ್ರೆ ರೈಸು ಕೆಲವು ಸಲ ಒಂದೊಂದು ಕುಕ್ಕರಲ್ಲಿ ಬೇಗ ಆಗಿರಲ್ಲ, ನೀರ್ ಹಾಗೆ ಎದ್ಬಿಡುತ್ತೆ. ಸೊ ಈ ತರ ನನ್ಗಂತೂ ತುಂಬಾ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಬೆಳಗ್ಗೆ ಹೊತ್ತು ಆಲ್ಮೋಸ್ಟ್ ಟಿಫನ್ಗೆ ರೈಸ್ ಐಟಮ್ ಮಾಡಕ್ಕೆ ಹೋಗಲ್ಲ. ಬೇಗ ಇದ್ರೆ ರೈಸ್ ಐಟಮ್ ಮಾಡ್ತೀನಿ, ಇಲ್ಲಾಂದ್ರೆ ದೋಸೆ, ಇಡ್ಲಿ, ಚಪಾತಿ ಆ ರೀತಿ ತಿನ್ನಕ್ಕೆ ಇಷ್ಟಪಡ್ತಾರೆ ನಮ್ಮ ಮನೇಲಿ ಸಹ ನನ್ನ ಮಗಳು ಮತ್ತೆ ನಮ್ಮ ಹಸ್ಬೆಂಡ್. ನಾನು ಅದನ್ನೇ ಆಲ್ಮೋಸ್ಟ್ ಮಾಡ್ತೀನಿ. ಇವತ್ತು ತರಕಾರಿ ಪಲಾವ್ ಮಾಡೋಣ ಅಂತ ಸಿಂಪಲ್ ಆಗಿ ತರಕಾರಿ ಪಲಾವ್ ಮಾಡ್ಕೊಂಡೆ. ಬೆಳಗ್ಗೆ ತಿಂಡಿ ರೆಡಿ ಆಗೋಷ್ಟರಲ್ಲಿ ನಮ್ಮ ಹಸ್ಬೆಂಡ್ಗೆ ಕೆಲ್ಸಕ್ಕೆ ಟೈಮ್ ಆಗ್ಬಿಟ್ಟಿತ್ತು. ಟೀ ಇಟ್ಕೊಡು ಅಂತ ಕೇಳಿದ್ರು. ಇನ್ನೊಂದ್ ಕಡೆ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ಟೀಗೆ ನೀರಿಟ್ಟು ನಾನು ಅದಕ್ಕೆ ಒಂದ್ ಸ್ವಲ್ಪ ಟೀ ಪೌಡರ್ ಹಾಕೊಂಡು ನಾನಿಲ್ಲಿ ಸಕ್ಕರೆ ಹಾಕೋತಾ ಇದ್ದೀನಿ. ನಾನು ಯಾವಾಗ್ಲೂ ಬೆಲ್ಲದ ಟೀ ಮಾಡೋದು, ಸಕ್ಕರೆ ಟೀ ಮಾಡಲ್ಲ, ಶುಗರ್ ಯೂಸ್ ಮಾಡಲ್ಲ, ಬೆಲ್ಲನೇ ಯೂಸ್ ಮಾಡ್ತೀನಿ. ಎಮರ್ಜೆನ್ಸಿಗೆ ಅಂತ ಸಕ್ಕರೆ ಇಟ್ಟಿರ್ತೀನಿ. ಬೆಲ್ಲ ಖಾಲಿ ಆದಾಗ ಈ ರೀತಿ ಸಕ್ಕರೆ ಟೀ ಮಾಡ್ಕೋತೀನಿ. ಸಕ್ಕರೆ ಮತ್ತೆ ಟೀ ಪೌಡರ್ ಚೆನ್ನಾಗಿ ಕುದ್ದದ್ಮೇಲೆ ಲಾಸ್ಟ್ ಅಲ್ಲಿ ನಾನು ಹಾಲು ಹಾಕಿ ಟೀ ಮಾಡ್ಕೊಂಡು ನಮ್ಮ ಹಸ್ಬೆಂಡ್ಗೆ ಕೊಟ್ಟೆ. ಅವರು ಟೀ ಕುಡ್ದು ಅವ್ರಿಗೆ ಟೈಮ್ ಆಗೋಯ್ತು ಅಂತ ಹೇಳಿ ಕೆಲ್ಸಕ್ಕೆ ಹೊರಟರು. ಅವ್ರಿಗೆ ಬಾಕ್ಸ್ಗೆ ಹಾಕೊಟ್ಟಿದ್ದೆ. ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಕಸ ಗುಡಿಸಿ ಮನೆ ಕ್ಲೀನ್ ಮಾಡ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ತಿಂಡಿ ಮಾಡೋಣ ಅಂತ ಹೇಳಿ ಪಲಾವ್ ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲಿ ತಿಂಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಇನ್ನೂ ಎದ್ದಿರ್ಲಿಲ್ಲ, ಮಲ್ಗೆ ಇದ್ದಾಳೆ. ಸ್ನಾನ ಮುಗಿಸ್ಕೊಂಡ್ಬಂದು ಬೆಳಗ್ಗೆ ಎದ್ದು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು. ಆ ಪಾತ್ರೆಗಳೆಲ್ಲ ಆಲ್ರೆಡಿ ಉಜ್ಜಿಟ್ಟು ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಕಿಚನ್ ಕ್ಲೀನ್ ಮಾಡಿಟ್ಟಿದ್ದಾದ್ಮೇಲೆ ತಿಂಡಿ ಮುಗಿಸ್ಬಿಟ್ಟು ನನ್ನ ಮಗಳು ರಜಾ ಇರೋ ದಿವಸ ಎದ್ದೇಳೋದೇ ಇಲ್ಲ. ಎಷ್ಟೊತ್ತಾದ್ರೂ ಅವಳು ಎದ್ದೇಳೋದು 11 ಗಂಟೆಗೆ ಎದ್ದೇಳ್ತಾಳೆ. ಅಷ್ಟರಲ್ಲಿ ನಾನು ಮಿಕ್ಕಿರೋ ಕೆಲಸ ಎಲ್ಲ ಮಾಡ್ಕೊಳ್ಳೋಣ. ಬಟ್ಟೆಗಳು ನಿನ್ನೆ ವಾಶ್ ಮಾಡಿದ ಬಟ್ಟೆಗಳೆಲ್ಲ ಹಾಗೆ ಇತ್ತು. ಆ ಬಟ್ಟೆಗಳೆಲ್ಲ ಮಚ್ಚಿ ಎತ್ತಿಟ್ಕೊಳ್ಬೇಕಾಗಿತ್ತು, ಜೋಡಿಸ್ಕೋಬೇಕಾಗಿತ್ತು. ಸೊ ತಿಂಡಿ ಮುಗಿಸಿ ನನ್ನ ಬಟ್ಟೆಗಳೆಲ್ಲ ಮಡ್ಚಿ ಎತ್ತಿಟ್ಕೊಂಡಾದ್ಮೇಲೆ ನನ್ನ ಮಗಳ ಎದ್ದು ಸ್ನಾನ ಮುಗಿಸಿ ನಮ್ಮೂರಲ್ಲಿರೋ ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಫೋರಂ ಮಾಲ್ಗೆ ಹೋಗಿ ಬಂದು ನಾನು ಹೋಗಕ್ಕಾಗ್ಲಿಲ್ಲ, ಅವಳನ್ನ ಮಾತ್ರ ಕಳ್ಸಿದ್ದೆ. ಫೋರಂ ಮಾಲ್ ಅಲ್ಲಿ ನ್ಯೂ ಇಯರ್ಗೆ ಅಂತ ಈ ರೀತಿ ಡೈನೋಸರ್ಸ್ ನ ಅರೇಂಜ್ ಮಾಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈನೋಸರ್ಸ್ ನ ಮಾಡಿ ಈ ರೀತಿ ಒಂದು ಫ್ಲೋರ್ ಅಲ್ಲಿ
ಅರೇಂಜ್ ಮಾಡಿದ್ದಾರೆ. ಅದನ್ನ ನೋಡೋದಕ್ಕೆ ಎಂಟ್ರಿ ಫೀಸ್ ಕೂಡ ಇದೆ. ಅಲ್ಲಿ ಹೋಗಿ ಆಟ ಆಡಬಹುದು. ಡೈನೋಸಾರ್ಸ್ ಜೊತೆ ಮೂವ್ಮೆಂಟ್ಸ್ ಮಾಡೋ ಹಾಗೆ ಡೈನೋಸಾರ್ಸ್ ನ ಇಟ್ಟಿದ್ದಾರೆ. ಇವತ್ತಿನ ಮಿನಿ ವ್ಲಾಗ್ ಮುಗೀತು. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.